ದೇವರುಗಳು. ಒಂದು ವಿಷ್ಣು ಆದರೂ ಸರಿ, ಒಂದು ಕೃಷ್ಣ ಆದರೂ ಸರಿ, ಒಂದು ಶಿವ ಆದರೂ ಸರಿ, ಎಲ್ಲ ದೇವರುಗಳು. ಈ ದೇವರುಗಳ ಮುಖದಲ್ಲಿ ಗಂಡು ದೇವರೇ, ಅರ್ಥ ಆಯ್ತಲ್ವಾ? ದೇವರುಗಳ ಮುಖದಲ್ಲಿ ಮೀಸೆಗಳಿಲ್ಲ, ಗಡ್ಡಗಳಿಲ್ಲ ಅಲ್ವಾ? ಯಾಕೆ ದೇವರುಗಳ ಮುಖದಲ್ಲಿ ಮೀಸೆಗಳು ಗಡ್ಡಗಳನ್ನು ಒಬ್ಬ ಶಿಲ್ಪಿಯಾದವನು, ಒಬ್ಬ ಕಲೆಗಾರನಾದವನು ಯಾಕೆ ಸೃಷ್ಟಿ ಮಾಡಲಿಲ್ಲ? ಪ್ರೆಸೆಂಟ್ ಹೇಳ್ತಾ ಇಲ್ಲ, ಸ್ವಲ್ಪ ಹಳೆಯ ಕಾಲದ ಸ್ಥಿತಿಯನ್ನು ಹೇಳಬೇಕು. ಅದೇ ಇವತ್ತಿಗೆ ಕೂಡ ನಡೀತಾ ಇರೋದು. ಇವತ್ತಿದ್ದಕ್ಕೆ ಆಮೇಲೆ ಬರುವ. ಯಾಕೆ ಸೃಷ್ಟಿ ಮಾಡಲಿಲ್ಲ ಅಂತ ಹೇಳಿದರೆ, ಈ ಮುಖದಲ್ಲಿ ಮೀಸೆ ಗಡ್ಡಗಳು ಇದ್ದರೆ ಅದು ಚಂದ ಕಾಣುವುದಿಲ್ಲ, ಅದೊಂದು ಸೌಂದರ್ಯವಾಗಿರುವುದಿಲ್ಲ ಎಂಬ ಉದ್ದೇಶಕ್ಕೆ ಬೇಕಾಗಿ ದೇವರುಗಳಿಗೆ ಮೀಸೆಯನ್ನು ಮತ್ತು ಗಡ್ಡವನ್ನು ಕೊಡಲಿಲ್ಲ. ಆದ ಕಾರಣ ಹೆಣ್ಣು ಮಕ್ಕಳ ಮುಖವನ್ನು ದೇವರ ಮುಖಗಳಿಗೆ ಹೋಲಿಕೆ ಮಾಡಿದರು. ಹೇಳಿದಾಯ್ತಾ? ಹೆಣ್ಣು ಮಕ್ಕಳ ಮುಖವನ್ನು ದೇವರ ಮುಖಕ್ಕೆ ಹೋಲಿಕೆ ಮಾಡಿದರು. ಪ್ರತಿಯೊಂದು ದೇವರನ್ನು ನೋಡ್ಬೋದು ಅಲ್ವಾ? ಹಳೆಯ ಕಾಲದಲ್ಲಿರೋದೆಲ್ಲ ದೇವರುಗಳ ಸ್ಥಿತಿ ಎಲ್ಲ ಎಂತ ಹೇಳೋದು, ಕ್ಲೀನಿಂಗ್ ಮುಖದಲ್ಲಿ, ಹೆಣ್ಣು ಮಕ್ಕಳ ಮುಖದಲ್ಲಿ ಅಲ್ವಾ? ಈಗಿನ ಪ್ರೆಸೆಂಟ್ ಕಲಾವಿದರು, ಈಗಿನ ಅಪ್ಡೇಟ್ ವರ್ಷನ್ ನಲ್ಲಿ ಈ ದೇವರುಗಳಿಗೆಲ್ಲ ಮೀಸೆ ಗಡ್ಡ ಅದು ಇದೆಲ್ಲ ಮಾಡಿ ಶುರು ಮಾಡಿ. ಈ ಸತ್ಯವಾದ ವಿಷಯ. ಆ ದೇವರಂದ್ರೆ ಹೀಗೆ, ದೇವರನ್ನು ನೋಡುವ ಹೀಗೆ, ಅವನಿಗೆ ಏನು ಇಲ್ಲ ಅಂತ ಈಗಿನ ಜ್ಞಾನ. ಅರ್ಥ ಆಯ್ತಾ? ವಿಷಯ ಹೇಳುದು. ಈಗ ಶಿವನಿಗೆ ಗಡ್ಡ ಉಂಟು, ಶಿವನಿಗೆ ಅಲ್ವಾ, ಕೈಯಲ್ಲಿ ಭಂಗಿ ಉಂಟು, ಎಲ್ಲ ಉಂಟು ಶಿವನ ಕೈಯಲ್ಲಿ. ಈಗಿನ ಶಿವನ ಕೈಯಲ್ಲಿ, ಹಳೆಯ ಕಾಲದ ಶಿವನ ಕೈಯಲ್ಲಿ ಯಾವ್ದಾರಿತ್ತ? ಇಲ್ಲ. ಶಿವನ ಧ್ಯಾನ ಮಗ್ನಾಗಿ ಕೂತ್ಕೊಂಡು ಸೌಮ್ಯ ಸ್ವರೂಪದಲ್ಲಿ ಒಂದು ಸ್ವಲ್ಪ ಅವನ ಕೈಗಳಲ್ಲಿ ಒಂದು ತ್ರಿಶೂಲ, ಒಂದು ಡಮರು, ಇಂಥವನಿಗೆ ಏನು ಬೇಕಾದ್ರೆ. ಈಗ ಶಿವನನ್ನು ಎಷ್ಟು ಡಿಫ್ರೆಂಟ್ ಆಗಿ ತೋರಿಸ್ತಾರೆ. 6 ಪ್ಯಾಕ್ ಅಲ್ಲಿ ತೋರಿಸ್ತಾರೆ, ಇನ್ನು ಅನೇಕ ರೀತಿಯಲ್ಲಿ ತೋರಿಸ್ತಾರೆ, ಡಿಫ್ರೆಂಟ್ ಆಗಿ ತೋರಿಸ್ತಾರೆ. ಇದು ಕಲ್ಪನೆ. ಈ ಕಲ್ಪನೆಯನ್ನೆಲ್ಲರೂ ಅವರವರ ಕಲ್ಪನೆಯಲ್ಲಿ ನಂಬುತ್ತಾರೆ. ಈಗಿನ ವಿಚಾರ ಇದು ಒಂದು ವೇಳೆ ಮುಂದುವರಿದರೆ, ಅರ್ಥ ಆಯ್ತಾ, ಮುಂದೆಗೆ ಇದುವೇ ಶಿವನಾಗ್ತದೆ ಅಂತ ಹೇಳಿ, ಇದುವೇ ಶಿವನ ನಿಜವಾದ ಸ್ಥಿತಿ ಆಗ್ತದೆ ಅಂತ ಹೇಳೋದು. ಅರ್ಥ ಆಯ್ತಾ? ಆಯಾ ಕಾಲಕ್ಕೆ ತಕ್ಕವಾಗಿ ಜ್ಞಾನ ಅಪ್ಡೇಟ್ ಆಗ್ತಾ ಹೋಗ್ತದೆ ಅಂತ ಹೇಳುದು. ಮನುಷ್ಯನ ಬುದ್ಧಿ ಎಂಬುದು ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಹೋಗ್ತದೆ, ಚೇಂಜ್ ಆಗ್ತಾ ಹೋಗ್ತದೆ. ಸಣ್ಣ ಒಂದು ಉದಾಹರಣೆ ಹೇಳಿದ್ರು, ದೇವರ ಒಂದು ಮುಖ ಯಾಕೆ ಹೀಗೆ ಕೊಟ್ಟರು ಅಂತ ಹೇಳುದು. ಅರ್ಥ ಆಯ್ತು? ಒಂದು ಋಷಿ ಮುನಿಗಳು, ಒಂದು ಯೋಗಿಗಳು, ಅವರೆಲ್ಲವನ್ನು ಬಿಟ್ಟವ್ರು. ಎಲ್ಲವನ್ನು ಬಿಟ್ಟವ್ರು ಯಾವ ರೀತಿ ಇರಬೇಕು ಆ ರೀತಿ. ಅವರಿಗೆ ಗಡ್ಡ ಜಟೆ ಗಿಟೆ ಅದು ಇದು ಆ ಕಡೆಯಿಂದ ಈ ಕಡೆಯಿಂದ ಮಾಡಿ ತೋರಿಸಿದ್ರು. ಹೇಳುದು ಆಯ್ತಾ? ಇವರು ಹೇಳಿದ ರೂಪ ಎಲ್ಲವನ್ನು ಬಿಟ್ಟವರು ಹೇಳಿದ್ರು. ಆ ಭಗವಂತ ಅಂತ ಹೇಳುವ ನೋಡುವಾಗಲೇ ಅಷ್ಟು ಎಲ್ಲರಿಗೂ ಲೈಕ್ ಆಗಬೇಕು. ಲೈಕ್ ಆಗ್ತದದು, ಅಸತ್ಯ ಅದು. ಆಗ ಲೈಕ್ ಆಗಬೇಕಾದ್ರೆ ಈ ಭಗವಂತನನ್ನು ಹೇಗೆ ತೋರಿಸ್ಬೇಕು, ಇದು ಅವರ ಜ್ಞಾನ. ಆಗ ಭಗವಂತನನ್ನು ಹೆಣ್ಣುನ ಮುಖದಲ್ಲಿ, ಒಂದು ಅಮ್ಮನ ಮುಖದಲ್ಲಿ ತೋರಿಸಿದ್ರು ಪ್ರತಿಯೊಂದು ಭಗವಂತನನ್ನು. ಯಾಕೆ ಅಂತ ಹೇಳಿದ್ರೆ ಶಕ್ತಿ, ಅದು ಎನರ್ಜಿ. ಇನ್ನೊಂದು ಸೂಕ್ಷ್ಮವಾಗಿ ನಾವು ಒಳಗೆ ಹೋದ್ರೆ ಮೂಲ ಶಕ್ತಿ, ಆದಿಶಕ್ತಿ ಅಂದ್ರೆ ಅಮ್ಮ. ಆಗ ಅಮ್ಮನ ಮುಖವನ್ನು ಭಗವಂತನಿಗೆ ಕೊಟ್ಟರು. ಇದು ಸೂಕ್ಷ್ಮತೆ. ಇದರಲ್ವ ಸೂಕ್ಷ್ಮತೆಯನ್ನು ಹೇಳುತ್ತಾ ಆಯ್ತಾ? ಶಿವವಾಗಲಿ. ತಿರುಚಿತ್ರಮಲ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.